ಹೀಗೆ ಬೀಡು ಬಿಟ್ಟಿರುವ ಜಮೀನಿನಲ್ಲಿ ಕಲ್ಲಿನ ಶೆಡ್ ಒಂದರಲ್ಲಿ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿರುವ ಈ ಯುವಕನ ಹೆಸರು 27 ವರ್ಷದ ಆದರ್ಶ್ ಅಂತ. ಚಿಕ್ಕಬಳ್ಳಾಪುರ ತಾಲೂಕಿನ ಸೊಣ್ಣಾಪುರ ಗ್ರಾಮದ ವೆಂಕಟೇಶಪ್ಪ ಅಂಜನಮ್ಮ ದಂಪತಿಗಳ ಪುತ್ರ. ಗ್ರಾಮದ ಮುನಿರಾಜಪ್ಪ ಹಾಗೂ ವೆಂಕಟೇಶಪ್ಪ ಕುಟುಂಬಸ್ಥರ ನಡುವೆ ಜಮೀನು ವಿಚಾರವಾಗಿ ಮಾತಿಗೆ ಮಾತು ಬೆಳೆದು ಗಲಾಟೆಯಾಗಿತ್ತಂತೆ. ಇದೇ ವಿಚಾರದಲ್ಲಿ ಮುನಿರಾಜು ಹಾಗೂ ಸಹಚರರು ನಿನ್ನ ಮಗನಿಗೆ ಬೆಳಗ್ಗೆ ಆಗೋದ್ರೊಳಗೆ ಒಂದು ಗತಿ ಕಾಣಿಸ್ತೀನಿ ಅಂತ ಆವಾಜ್ ಹಾಕಿದ್ದನಂತೆ. ಡಿಸೆಂಬರ್ 21, 2025ರಂದು ಗಲಾಟೆಯಾಗಿ ಮನೆಯಿಂದ ಹೋದವನನ್ನು ಮರುದಿನ 22 ಸೋಮವಾರದಂದು ಜಿಲ್ಲಾಡಳಿತ ಭವನದ ಮುಂಭಾಗದ ಅಮಾನಿ ಗೋಪಾಲಕೃಷ್ಣ ಕೆರೆಯಂಗಳದ ಪಕ್ಕದಲ್ಲೇ ಇರುವ ಜಮೀನೊಂದರ ಪಾಳು ಬಿದ್ದ ಶೆಡ್ನಲ್ಲಿ ಶವವಾಗಿ ಪತ್ತೆಯಾಗಿದ್ದಾನೆ. ಇದು ಅಸಹಜ ಸಾವಲ್ಲ, ಕೊಲೆ ಎಂದು ಚಿಕ್ಕಬಳ್ಳಾಪುರ ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮೃತ ಯುವಕ ಅಣ್ಣ ಮೂರ್ತಿ ಆರೋಪಿಸಿದ್ದಾರೆ. ಇನ್ನು ಮೃತ ಯುವಕನ ಕುಟುಂಬಸ್ಥರು ಆದರ್ಶ್ ಸೂಸೈಡ್ ಮಾಡಿಕೊಳ್ಳುವ ಹುಡುಗ ಅಲ್ಲ, ಎಲ್ಲರ ಜೊತೆಯಲ್ಲಿ ಚೆನ್ನಾಗಿ ಇರುತ್ತಿದ್ದ, ನೇಣು ಬಿಗಿದುಕೊಂಡು ಸಾಯುವಂತಹ ಸಮಸ್ಯೆ ಏನೂ ಇರಲಿಲ್ಲ. ಆದರೆ ಜಮೀನು ವಿಚಾರವಾಗಿ ಗಲಾಟೆ ಆಗಿತ್ತು. ಅವರೇ ನನ್ನ ತಮ್ಮನನ್ನು ಸಾಯಿಸಿ ಬೀಡು ಬಿಟ್ಟಿರುವ ಜಮೀನಿನ ಶೆಡ್ನಲ್ಲಿ ಪ್ಲಾಸ್ಟಿಕ್ ಚೀಲದಿಂದ ನೇಣು ಹಾಕಿದ್ದಾರೆ. ವೃಷಣ ಭಾಗದಲ್ಲಿ ಗಾಯಗಳು ಆಗಿವೆ. ಆದರೆ ಚಿಕ್ಕಬಳ್ಳಾಪುರ ಗ್ರಾಮಾಂತರ ಪೊಲೀಸರು ಅಸಹಜ ಪ್ರಕರಣ ದಾಖಲು ಮಾಡಿಕೊಂಡಿದ್ದಾರೆ. ಪೊಲೀಸರ ಬಳಿ ಹೋಗಿ ಕೇಳಿದ್ರೆ FSIL ವರದಿ ಬರಬೇಕು ಅಂತ ಹೇಳುತ್ತಾರೆ. ಆದರ್ಶನ ಸಾವು ಅಸಹಜ ಸಾವಲ್ಲ, ಕೊಲೆ ಮಾಡಿದ್ದಾರೆ ಎಂದು ಅನುಮಾನವಿದೆ. ಆದರೆ ಪೊಲೀಸರಿಗೆ ದೂರು ನೀಡಿದರೂ FIR ದಾಖಲು ಮಾಡುತ್ತಿಲ್ಲ. ನನ್ನ ತಮ್ಮನ ಸಾವಿಗೆ ನ್ಯಾಯ ಬೇಕು ಎಂದು ಅಳಲು ತೋಡಿಕೊಂಡರು. ಸರ್, ಮೂರ್ತಿ ಅಂತ ಹೇಳ್ಬಿಟ್ಟು ಸರ್, ನಮ್ಮದು ಸೊಣ್ಣಾಪುರ. ಇದು ಭಾನುವಾರ ಡಿಸೆಂಬರಲ್ಲಿ ಗಲಾಟೆ ಆಯ್ತು ಸರ್. ಹಿಂದಿನ ದಿನ ಜಮೀನಿಗೋಸ್ಕರ ಹಿಂದಿನ ದಿನ 2 ದಿವಸ ಗಲಾಟೆ ಆಯಿತು. ಮುನ್ರಾಜು, ಮಂಜುನಾಥ್, ಶಿವಕುಮಾರು, ನಾಗೇಶ್ ಅವರು ಇದರ ಮೇಲೆ. ತಿರ್ಗಾ ಭಾನುವಾರ ಡಿಸೆಂಬರ್ 21 ಸಂಜೆ ಆವತ್ತು ನಾನು ಚಿಕ್ಕಬಳ್ಳಾಪುರ ಹೋಗಿದ್ದೆ ಸರ್. ನನ್ನ ತಮ್ಮ 11 ಗಂಟೆಗೆ ಮನೆ ಬಿಟ್ಟು ಆಚೆ ಹೋಗಿದ್ದ. ನಮ್ಮ ತಂದೆಯವರು, ನಮ್ಮ ಮಿಸ್ಸಸ್ಸು, ನಮ್ಮಮ್ಮ ಅವರಿದ್ದರು ಮನೆಯಲ್ಲಿ. ಅವರಿದ್ದರೆ ನಮ್ಮಪ್ಪನ ಬಂದು ನಾಗೇಶ್ ಅವರು ಬಂದು ಗಲಾಟೆ ಮಾಡಿಬಿಟ್ಟು ಹಿಡ್ಕೊಂಡು ಹೊಡೆದ್ಬಿಟ್ಟು ಮನೆ ಒಳಗಡೆ ಹಾಕಿದ್ದಾರೆ. ನಾಗೇಶ್ ಅಂತೇಳ್ಬಿಟ್ಟು ಅವರು ಕುಡಿದ್ಬಿಟ್ಟು ಬಂದುಬಿಟ್ಟು ನಮ್ಮಪ್ಪ ಮೇಲೆ ಗಲಾಟೆ ಮಾಡಿದ್ದಾರೆ. ಏನು ಅಂತ ನಮ್ಗೆ ಗೊತ್ತಿಲ್ಲ. ಅವ್ರು ಗಲಾಟೆ ಮಾಡ್ತಾಯಿದ್ರೆ ಮುನ್ರಾಜು, ಮಂಜುನಾಥು ಅವರೆಲ್ಲ ಬಂದುಬಿಟ್ಟು ಅವರು ಎಲ್ಲ ಹೊಡೆದ್ಬಿಟ್ಟು ಒಳಗಡೆ ಹಾಕಿದ್ದಾರೆ. ಅವರು ಜಮೀನಿಗೋಸ್ಕರ. ಅವರು ಮುನ್ರಾಜು ಅವರು ಇಲ್ಲಿ ಬಂದುಬಿಟ್ಟು ನಮ್ಮಪ್ಪ ನೋಡಿಬಿಟ್ಟು ಮನೆ ಒಳಗಡೆ ಹಾಕಿದ್ದಾರೆ. ಪಕ್ಕದ ಮನೆಯವರು ನಮಗೆ ಕಾಲ್ ಮಾಡಿಬಿಟ್ಟು ಹಿಂಗೆ ನಿಮ್ಮ ಮನೆ ಮೇಲೆ ಎಲ್ಲ ಗಲಾಟೆ ಮಾಡ್ತಾಯಿದ್ದಾರೆ ಅಂತ ಹೇಳಿದ್ರು ಸರ್. ಆವಾಗ ನಾನು ಚಿಕ್ಕಬಳ್ಳಾಪುರದಿಂದ ಬಂದುಬಿಟ್ಟೆ, ಗಾಡಿ ಎತ್ಕೊಂಡು ಬಂದೆ. ಆವಾಗ ಗಾಡಿ ಎತ್ಕೊಂಡು ಬಂದು ನಿಲ್ಲಿಸಿದಾಗ 10 ಜನ ಹಿಡ್ಕೊಂಡು ನನ್ನ ಹೊಡೆದ್ರು ಸರ್. ಹೊಡೆದ್ಬಿಟ್ಟು ಮನೆ ಒಳಗಡೆ ಹಾಕಿದ್ರು. ನಾನು ತಮ್ಮಗೆ ಫೋನ್ ಮಾಡಿದ್ರೆ ಫೋನ್ ರಿಸೀವ್ ಮಾಡ್ತಾ ಇರಲಿಲ್ಲ ಸರ್. ಆವಾಗ ಬರುತ್ತಾನೆ ಬಿಡು ಅಂತ ಹೇಳ್ಬಿಟ್ಟು ನಾವು ಮನೆಯಲ್ಲೇ ಇದ್ದೋದ್ರೆ ಬೆಳಗ್ಗೆ ಎದ್ದು ಫೋನ್ ಮಾಡಿದ್ರೂ ರಿಂಗ್ ಆಗ್ತಾಯಿದೆ, ಫೋನ್ ರಿಸೀವ್ ಮಾಡ್ತಾಯಿಲ್ಲ. ಆವಾಗ ಚಿಕ್ಕಬಳ್ಳಾಪುರ ರೂರಲ್ ಸ್ಟೇಷನ್ಗೆ ಬಂದುಬಿಟ್ಟು ನಾವು ಕಂಪ್ಲೇಂಟ್ ಮಾಡಿದ್ರಿ ಸರ್. ಹಿಂಗೆ ನಮ್ಮ ತಮ್ಮ ಕಾಣಿಸ್ತಾ ಇಲ್ಲ, ಫೋನ್ ರಿಂಗ್ ಆಗ್ತಾಯಿದೆ ಅಂತೇಳ್ಬಿಟ್ಟು ಆವಾಗ ಅವ್ರ ಫೋನ್ ನಂಬರ್ ಇಸ್ಕೊಂಡು ಫೋನ್ ಮಾಡಿದ್ರು. ಅದರಲ್ಲೂ ತೆಗ್ದಿಲ್ಲ. ಆವಾಗ ಲೊಕೇಶನ್ ಕೊಟ್ಟರು ಸರ್. ಲೊಕೇಶನ್ ಕೊಟ್ಟರೆ ಹಿಂಗೆ ಕೆರೆಕಟ್ಟೆ ಹತ್ರ, ಪಟ್ಟಣಹಳ್ಳಿ ಹತ್ರ ಇದ್ದಾರೆ ಅಂತ ಹೇಳಿದ್ರು. ಓಕೆ ಹೋಗ್ತೀನಿ ಅಂತೇಳ್ಬಿಟ್ಟು ನಾವು ಹೋಗಿ ನೋಡ್ತಾಯಿದ್ರೆ ಸಿಕ್ಕಿಲ್ಲ ಸರ್. ನಾವು ಅವ್ರು ನಮಗೆ ಕಾಣಿಸಿಲ್ಲ. ನಾಗೇಶನವರು ಬಂದುಬಿಟ್ಟು 1 ಕಿಲೋಮೀಟ್ರ್ ಆಚೆ ಇರೋದು ಶೆಡ್ ಒಳಗಡೆ ನೇಣು ಹಾಕ್ಕೊಂಡಿದ್ದಾರೆ ಅಂತೇಳ್ಬಿಟ್ಟು ಅವರು ನಾಗೇಶ್ ಅವರು ಫೋನ್ ಮಾಡಿ ಪಕ್ಕದಲ್ಲಿರೋರಿಗೆ ಹೇಳಿದರು. ಅಲ್ಲ ಗಲಾಟೆ ಮಾಡಿದ್ರಲ್ಲ ಸರ್ ನಮ್ಮ ತಂದೆ. ಗೊತ್ತಿಲ್ಲ ಸರ್, ಅವರೇ ಮಾಡಿರೋದಲ್ಲ, ಅವ್ರಿಗೆ ಗೊತ್ತಿರುತ್ತೆ. ಅವರು ಫೋನ್ ಮಾಡಿಬಿಟ್ಟು ಪಕ್ಕದಲ್ಲಿರೋರಿಗೆ ಇಲ್ಲಿ ನೇಣು ಹಾಕ್ಕೊಂಡಿದ್ದಾರೆ ಶೆಡ್ ಒಳಗಡೆ ಅಂತೇಳ್ಬಿಟ್ಟು ಹೇಳಿದ್ರು. ಅಲ್ಲೋಗಿ ನೋಡಿದ್ರೆ ಮೊಣಕಾಲೆಲ್ಲ ಊದ್ಕೊಂಡು ನೇಣು ಥರ ಹಾಕಿದ್ದಾರೆ. ಮರ್ಡ್ರ್ ಮಾಡಿಬಿಟ್ಟು ಅಲ್ಲೋಗಿ ಹಾಕಿದ್ದಾರೆ ಸರ್. ಆವಾಗ ನಾವು ಪೊಲೀಸ್ ಸ್ಟೇಷನ್ಗೆ ಬಂದು ಪೊಲೀಸವ್ರನ್ನ ಕರ್ಕೊಂಡು ಹೋಗಿ ಅಲ್ಲಿ ಪೊಲೀಸವರ ಮುಖಾಂತರ ಚಿಕ್ಕಬಳ್ಳಾಪುರ ಜಿಲ್ಲಾ ಹಾಸ್ಪಿಟ್ಲಿಗೆ ತೊಗೊಂಬಂದ್ರಿ ಬಾಡಿನ ಸರ್. ಅಲ್ಲಿ ತೊಗೊಂಬಂದು ಇಕ್ಬಿಟ್ಟು ಸ್ಟೇಷನ್ಗೆ ಬಂದೆ. ನಾವು ನಮ್ಮ ತಂದೆಯವರು ಸ್ಟೇಷನ್ಗೆ ಬಂದು ಕಂಪ್ಲೇಂಟ್ ಮಾಡೋಣ ಅಂತ ಬಂದರೆ ಒಳಗಡೆಗೆ ಕರ್ಕೊಂಡ್ಬಿಟ್ಟು ನಮ್ಮ ತಂದೆ ಹತ್ರ ಅವರೇ ಟೈಪ್ ಮಾಡಿಬಿಟ್ಟು ಹೆಬ್ಬೆಟ್ಟು ಹೊಸ್ಕೊಂಡಿದ್ದಾರೆ ಸರ್. ಇದು ಸ್ಟೇಷನಲ್ಲಿ ಏನು ಬರೆದಿದ್ದಾರೆ ಅಂತೇಳ್ಬಿಟ್ಟು ಅವ್ರಿಗೆ ಗೊತ್ತಿಲ್ಲ, ಅವ್ರು ಓದಿಲ್ಲ, ಹೆಬ್ಬೆಟ್ಟಲ್ಲ ಸರ್. ಹೆಬ್ಬೆಟ್ಟು ಹಾಕಿಸ್ಕೊಂಡಿದ್ದಾರೆ.
ಈಗೇನಾಗಬೇಕಿತ್ತು ನಿಮಗೆ? ನಮಗೆ ಅದೇ ಸರ್ ನ್ಯಾಯ ಅದು ಯು ಡಿ ಆರ್ ಮಾಡ್ಕೊಂಡಿದ್ದಾರೆ. ಯು ಡಿ ಆರ್ ಅಂದರೆ ನಮಗೇನು ಗೊತ್ತಿಲ್ಲ ಸರ್. 15 ದಿವಸ ಆದಮೇಲೆ ಯು ಡಿ ಆರ್ ಮಾಡ್ಕೊಂಡಿದ್ದಾರೆ ಅಂತ ಹೇಳಿದ್ರು. ಅದರಲ್ಲಿ ಹೋದರೆ ಅವನಷ್ಟು ಅವನೇ ನೇಣು ಹಾಕ್ಕೊಂಡಿದ್ದಾನೆ ಅಂತೇಳ್ಬಿಟ್ಟು ಟೈಪ್ ಮಾಡಿದ್ದಾರೆ. ಈಗ ನೀವೇನು ಕೇಳಿ? ನಾವು FIR ಮಾಡಿ ಇಂಥವ್ರೆ ಸಾಯಿಸಿದ್ದಾರೆ ಅಂತ ಹೇಳಿದ್ದೀರಿ ಸರ್ ಅಲ್ಲಿ. ಆದರೂ ಅವರು ಇದು ಮಾಡ್ತಾಯಿಲ್ಲ, ನಮಗೆ ನ್ಯಾಯ ಕೊಡ್ತಾಯಿಲ್ಲ. ಈಗ ಅವ್ರು ಸಾಯಿಸಿದಾರಂತ ಹೇಳ್ತಿದ್ದೀರಾ? ಹೌದು ಸರ್. ನಿಮಗೇನು ವೈಮನಸ್ಸಿಕ ಮುಂಚೆ ಹೌದು ಸರ್, ಜಮೀನು ಗಲಾಟೆ, ಜಮೀನು ಕೇಸು ನಡೀತಾ ಇದೆ. ಆ ಕೇಸ್ಗೆ ನಮ್ಮ ತಮ್ಮ ಆದರ್ಶನೇ ಓಡಾಡ್ತಾ ಇದ್ದೀವಿ ಸರ್. ಅವರು ಹೇಳಿದರು ಸಂಜೆ ಅವತ್ತು ಭಾನುವಾರ ಗಲಾಟೆ ಆದಾಗ ಇಬ್ಬರಲ್ಲೊಬ್ಬರನ್ನ ಸಾಯಿಸ್ತೀರಿ ಅಂತೇಳ್ಬಿಟ್ಟು ಅವರು ಪ್ರಾಣ ಬೆದರಿಕೆ ಹಾಕಿದ್ರು. ಬೆಳಗ್ಗೆ ಅಷ್ಟರಲ್ಲಿ ಹಂಗೆ ನನ್ನ ತಮ್ಮನ ಮಾಡಿದರು. ನನಗೂ ಪ್ರಾಣ ಬೆದರಿಕೆ ಹಾಕಿದ್ದಾರೆ ಸರ್. ನಿನ್ನೂ ನೋಡ್ಕೊತೀನಿ ಒಂದು ಕೈ ಅಂತೇಳ್ಬಿಟ್ಟು. ಆದರ್ಶ ಅವತ್ತು ಇದು 2 ದಿವಸ ಹಿಂದ್ಗಡೆ ಮುನಿರಾಜ್ ಅನ್ನೋರು 2 ದಿವಸ ಇದು ಗಲಾಟೆ ಮಾಡಿದ್ದಾರೆ ಸರ್. ಗಲಾಟೆ ಮಾಡಿಬಿಟ್ಟು ಅವನ್ನ ಸಾಯಿಸ್ತೀನಿ ಅಂತೇಳ್ಬಿಟ್ಟು ಬೆದರಿಕೆ ಹಾಕಿದ್ದಾರೆ ಸರ್. ಅವನು ಆದರ್ಶ ಅನ್ನೋನು ಒಬ್ಬರು ತಂಟೆಗೆ ಹೋಗ್ತಾ ಇಲ್ಲ, ಏನು ಮಾಡ್ತಾ ಇಲ್ಲ, ತೋಟದಲ್ಲಿ ಕೆಲಸ ಮಾಡಿಕೊಂಡು ಭಟ್ರ ಕೆಲಸ ಮಾಡಿಕೊಂಡು ಇದ್ದ ಸರ್. ನಮ್ಮ ಜೊತೆ ಎಲ್ಲ ಖುಷಿಯಾಗೇ ಇದ್ದ ಸರ್. ನಾವು ಒಂದು ಜಗಳ ಮಾಡ್ಕೊತಾ ಇರಲಿಲ್ಲ, ಏನೂ ಇಲ್ಲ, ಫ್ರೆಂಡ್ಲಿ ಥರ ಇದ್ವಿ ಸರ್. ನಾವು ಬೆದರಿಕೆ ಹಾಕಿದ್ರಲ್ಲ ಅವತ್ತು. ಮತ್ತು ಸಂಡೇ ನಾಗೇಶ್ ಅನ್ನೋನು ನಮ್ಮ ಅಪ್ಪನ ಹೊಡೆದ್ಬಿಟ್ಟು ನಾಗೇಶು ಮತ್ತು ಮುನಿರಾಜು ಇದು ಮಂಜುನಾಥು ಶಿವಕುಮಾರು ಅವರೆಲ್ಲ ಬಂದು ನಮ್ಮ ಅಪ್ಪನ ಒಳಗೆ ಹಾಕ್ಬಿಟ್ಟಿದ್ರು ಸರ್. ಮತ್ತು ಆದರ್ಶನ ಸೈಸ್ ಬಂದುಬಿಟ್ಟಿದ್ದಾರೆ ಸರ್ ಮರ್ಡ್ರ್ ಮಾಡಿ. ಆವಾಗ ಯಾರು ನೋಡ್ದಂಗೆ ತೊಗೊಂಡೋಗಿ ಅಲ್ಲಿ ಶೆಡ್ಡಲ್ಲಿ ಇಟ್ಟಿರೋದು ಸರ್ ಆದರ್ಶನ. ಆವಾಗ ಮೂರ್ತಿಗೆ ಫೋನ್ ಮಾಡಿದ್ದಾರೆ ಸರ್. ಮೂರ್ತಿ ಬಂದ ಸರ್. ಮೂರ್ತಿ ಬಂದಿದ ತಕ್ಷಣ ಅವನು ಹಿಡ್ಕೊಂಡು ಹೊಡೆದು ಬಿಟ್ಟಿದ್ದಾರೆ ಸರ್. ನಾವು ಇರಲಿಲ್ಲ ಊರಲ್ಲಿ. ಮತ್ತು ಅವನು ಚೆನ್ನಾಗೂ ಹಿಡ್ಕೊಂಡು ಹೊಡೆದು ಬಿಟ್ಟಿದ್ದಾರೆ. ಅವನಿಗೂ ಬೆದರಿಕೆ ಹಾಕಿದ್ದಾರೆ ಸರ್, ನೀನು ಇರಿಸಲ್ಲ ಅಂತೇಳ್ಬಿಟ್ಟು. ಅದಕ್ಕೆ ಅದು ಮರ್ಡ್ರೇ ಸರ್ ಆಗಿರೋದು. ನಮಗೂ ನ್ಯಾಯ ಬೇಕು ಸರ್. SP ಹತ್ರ ಹೋಗಿದ್ವಿ, DSP ಹತ್ರ ಹೋಗಿದ್ವಿ, ಸಬ್ ಇನ್ಸ್ಪೆಕ್ಟರ್ ಹತ್ರ ಹೋಗಿದ್ವಿ, IG ಹತ್ರ ಹೋಗಿದ್ವಿ. ಮಟ್ರೆ ಸರ್ ಅವನು ಕೇಸ್ಗೆಲ್ಲ ಓಡಾಡ್ತಾ ಇದ್ನು ಅಲ್ಲ ಸರ್, ಬೆದರಿಕೆ ಹಾಕಿದ್ರು ಅಲ್ಲ ಸರ್. ಅದಕ್ಕೆ ನಮಗೆ ಅನುಮಾನ ಐತೆ ಸರ್, ಅವರೇ ಸಾಯಿಸಿರೋದು ಸರ್, ಇನ್ಯಾರು ಅಂತ ಮಟ್ರೆ ಮಾಡಿರೋದು ಸರ್, ಅವರೇ ಸರ್. ಮಾರ್ಕ್ ಸರ್ ಬೀಜ ಎಲ್ಲ ಇಸುಕ್ಬಿಟ್ಟಿದ್ದಾರೆ ಸರ್. ಅಲ್ಲೆಲ್ಲನೂ ಗಾಯಗಳೆಲ್ಲ ಆಗಿದೆ. ನಮ್ಮ ಹತ್ರ ಫೋಟೋ ಇದೆ ಸರ್. ಇಲ್ಲೆಲ್ಲನೂ ಒದ್ದಿದ್ದಾರೆ ಸರ್ ಅವನಿಗೆ. ಅವನಂತ ಒಬ್ಬರು ಇದಕ್ಕೂ ಹೋಗೋನು ಅಲ್ಲ ಸರ್. ಅದಕ್ಕೆ ಇದು ಮಟ್ರೆ ಮಾಡಿರೋದು ಸರ್ ಅವರು. ಒಟ್ಟಿನಲ್ಲಿ ಯುವಕನ ಸಾವು ಅಸಹಜವೋ ಆತ್ಮಹತ್ಯೆಯೋ ಕೊಲೆಯೋ ಪೊಲೀಸರ ತನಿಖೆಯಲ್ಲಿ ಹೊರಬರಬೇಕಾಗಿದೆ. ತೌಡನಹಳ್ಳಿ ರಮೇಶ್, CTV ನ್ಯೂಸ್, ಚಿಕ್ಕಬಳ್ಳಾಪುರ.